ನನ್ನ ಈ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗ್ಬಿಟ್ರೆ 7 ಪ್ಲಾನೆಟ್ಗಳಲ್ಲಿರುವಂತಹ ಶಕ್ತಿ ಈ ಕ್ರಿಸ್ಟಲ್ ಬಾಲ್ ಅಲ್ಲಿ ಬಂದ್ಬಿಡುತ್ತೆ. ಮತ್ತೆ ಇಡೀ ಜಗತ್ತು ನನ್ನ ವಶದಲ್ಲಿರುತ್ತೆ. 7 ಪ್ಲಾನೆಟ್ಗಳನ್ನ ಒಂದು ಕ್ರಿಸ್ಟಲ್ ಬಾಲ್ ಅಲ್ಲಿ ತರೋದು ತಮಾಷೆ ವಿಷಯ ಅಲ್ಲ. Oh, you're genius, boss. Super duper genius. She is right, boss. She is right. ಎಸ್ ಟಿಂಬಕ್ಟು, ನೀನು ಅದ್ಭುತ ಮಾಡ್ಬಿಟ್ಟೆ. ಈಗ 7 ಪ್ಲಾನೆಟ್ ನಲ್ಲಿರುವಂತಹ ಪವರ್ ನನ್ನ ಬಳಿ ಇದೆ. ನೌ ಐ ಆಮ್ ದ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ ದ ವರ್ಲ್ಡ್. ಇದನ್ನ ನೋಡು, ಈ ಕ್ರಿಸ್ಟಲ್ ಬಾಲ್ ನಲ್ಲಿರುವಂತಹ ಪವರ್ ಮೊದಲು ಫುರ್ಸತ್ ಗಂಜ್ಗೆ ಹೋಗುತ್ತೆ, ಮತ್ತಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಅಲ್ಲೋಲ ಕಲ್ಲೋಲ. ಮ್ಯಾಡ್ ಮ್ಯಾಕ್ಸ್ ಇಸ್ ಗ್ಲಾಡ್. Congratulations, boss. ಬೇಡ ಬೇಡ ಬೇಡ. ಟಿಂಬಕ್ಟು, ಈಗ ಈ ಸ್ಪ್ರೇ ಇದ್ದಿಲ್ಲ ಅಂತಂದ್ರೆ ನಾವು ಗಾಳಿಯಲ್ಲಿ ನುಚ್ಚು ನೂರಾಗ್ಬಿಡ್ತಾ ಇದ್ವಿ ಮತ್ತು ಈ ಲ್ಯಾಬ್ ಮಾಯ ಆಗ್ಬಿಡ್ತಾ ಇತ್ತು. ನೀನು ಒಬ್ಬ ಮೂರ್ಖ. ಹೋಗಿ ಆ ಕ್ರಿಸ್ಟಲ್ ಬಾಲ್ನ ಮತ್ತೆ ತಗೊಂಡ್ ಬಾ. ಅದಿಲ್ಲ ಅಂತಂದ್ರೆ ನನ್ನ ಬಳಿ ಯಾವುದೇ ಪವರ್ ಇರೋದಿಲ್ಲ. ಹೋಗು. ತಾತ, ಹೊಟ್ಟೆ ತುಂಬಾ ಹಸಿತಾ ಇದೆ. ನೀವು ಬಿಸಿ ಇದ್ದೀರಾ ಅಂದ್ರೆ ನಾವು ಹೊರಗಡೆ ಹೋಗಿ ಏನಾದ್ರೂ ತಿನ್ಕೊಂಡ್ ಬರ್ತೀವಿ. ಮನೆಯಿಂದ ಹೊರಗಡೆ ಯಾರು ಹೋಗ್ಬೇಡಿ. ಅಲ್ಲಿ ನೋಡಿ, ತಾತ, ಏನಿದು? ಇದು 7 in 1 ಪ್ಲಾನೆಟ್. 7 ಪ್ಲಾನೆಟ್ಸ್ ಪವರ್ ಅದು ಒಂದರಲ್ಲೇ ಇರುತ್ತೆ. ನಾವು ಸೈಂಟಿಸ್ಟ್ಗಳು ಅದ್ರ ಮೇಲೆ ರಿಸರ್ಚ್ ಮಾಡ್ತಾನೆ ಇದೀವಿ. ಅನ್ಸುತ್ತೆ ಯಾರದೋ ರಿಸರ್ಚ್ ಅದ್ರ ಮೇಲೆ ಕಂಪ್ಲೀಟ್ ಆಗಿದೆ ಅಂತ. ಆದ್ರೆ ಈ ಕ್ರಿಸ್ಟಲ್ ಬಾಲ್ ಅವ್ರ ಕೈ ತಪ್ಪು ಹೋಗಿದೆ ಅನ್ಸ್ತಾ ಇದೆ. ತಾತ, ಆ ಕಡೆ ಎಲ್ಲ ಯಾಕೆ ಕತ್ಲಾಗಿದೆ? ಅದೆಲ್ಲ ಈ ಕ್ರಿಸ್ಟಲ್ ಬಾಲ್ ಪವರ್ ಇಂದಾನೇ ಆಗಿರೋದು. ಇದರಿಂದ ಇಡೀ ಭೂಮಿಯಲ್ಲಿ ನೀರು ಮತ್ತೆ ಗಾಳಿ ಜಾಸ್ತಿ ಆಗೋಗಿದೆ. ಅದು ಸಮುದ್ರದ ಹತ್ರ ಹೋಗ್ತಾ ಇದೆ. ಅದೇನಾದ್ರೂ ಸಮುದ್ರಕ್ಕೆ ಹೋಗಿ ಟಚ್ ಆದ್ರೆ ಇಡೀ ಭೂಮಿ ಸಮುದ್ರ ಒಂದಾಗ್ಬಿಡತ್ತೆ. ಅವಾಗ ಎಲ್ಲ ನಾಶ ಆಗೋಗ್ಬಿಡತ್ತೆ. ತಾತ, ಆದ್ರೆ ಅಲ್ಲಿ ನೋಡಿ, ಮನುಷ್ಯರು ಮತ್ತೆ ಪ್ರಾಣಿಗಳು ಅದ್ರಲ್ಲಿ ತಿರುಗ್ತಿಲ್ಲ. ಅಲ್ಲಿ ನೋಡಿ, ಎಲ್ಲಾ ಮನುಷ್ಯರು ಗಾಳಿಯಲ್ಲಿ ಫ್ರೀಸ್ ಆಗಿದ್ದಾರೆ. ಇದು ನಾನ್ ಲಿವಿಂಗ್ ಥಿಂಗ್ಸ್ ನ ಒಳಗಡೆ ತಗೊಳತ್ತೆ, ಆದ್ರೆ ಲಿವಿಂಗ್ ಥಿಂಗ್ಸ್ ನ ಹಂಗೆ ಗಾಳಿಯಲ್ಲಿ ಫ್ರೀಸ್ ಮಾಡಿ ಬಿಟ್ಬಿಡತ್ತೆ. ಆದ್ರೆ ಇದೇನಾದ್ರೂ ಪುರ್ಸತ್ ಗಂದ್ ಒಳಗಡೆ ಬಂದ್ರೆ ಇಲ್ಲಿರೋ ಮನುಷ್ಯರು ಮತ್ತು ಪ್ರಾಣಿಗಳೆಲ್ಲ ಹಂಗೆ ಗಾಳಿಯಲ್ಲಿ ಫ್ರೀಸ್ ಆಗಿರ್ಬೇಕಾಗತ್ತೆ. ಮಿಕ್ಕಿದೆಲ್ಲ ಮಾಯವಾಗ್ಬಿಡತ್ತೆ. ವೀರ್, ಈಗ ನೀನ್ ಹೊರಡು. ಹೇಗಾದ್ರೂ ಮಾಡಿ ಅದನ್ನ ತಡೆದು ಇಲ್ಲಿ ಕರ್ಕೊಂಬಂದ್ಬಿಡು. ನಾನು ಈಗ್ಲೇ ಹೋಗ್ತೀನಿ ತಾತ. 1 ನಿಮಿಷ. ಅದ್ರ ಪವರ್ನ ನಾನು ಫ್ರೀಸ್ ಮಾಡಕ್ ಆಗದೆ ಇರೋದ್ರಿಂದ ನಾನ್ ನಿನ್ಗೆ ಈ ಸ್ಪ್ರೇ ಹೊಡೆದು ಪ್ರೊಟೆಕ್ಷನ್ ಕೊಡ್ತೀನಿ. ಈಗ ನೀವು ಅದ್ರ ಪವರ್ ಇಂದ ಫ್ರೀಸ್ ಆಗೋದಿಲ್ಲ. ಆದ್ರೆ ಅದ್ರ ಮುಂದೆ ಹೋದಾಗ ಬಾಡಿ ವೇಟ್ 0 ಆಗಿ ಅದ್ರ ಮುಂದೆ ತೇಲಾಡಕ್ ಶುರು ಮಾಡ್ತೀರಾ. ಮಕ್ಳೇ, ನೀವೆಲ್ಲ ಮನೇಲೇ ಇರಿ. ವೀರ್, ನೀನ್ ಹೋಗು. ನೀನು ರೋಬೋಟ್. ನಿನ್ ಮೆಷಿನ್ ಪವರ್ ಇಂದ ನೀನು ಗಾಳಿಯಲ್ಲಿ ಹಾರಬಹುದು. ಹಂಗೆ ನನ್ ಪ್ರೊಡಕ್ಷನ್ ಕವರ್ ಇಂದ ನೀನು ಅವನ್ ಬಲೆಗ್ ಬೀಳೋದು ಕಷ್ಟ ಆಗುತ್ತೆ. ಹೇಗಾದ್ರೂ ಮಾಡಿ ಆ ಬಾಲ್ ನ ಕರ್ಕೊಂಡ್ ಬಂದು ನನ್ ಮಿಷಿನ್ ಅಲ್ಲಿ ಫಿಕ್ಸ್ ಮಾಡ್ಬಿಡು. ಅದನ್ನ ತಗೊಂಡೋಗಿ ನಾನು ಖಾಲಿ ಮೈದಾನದಲ್ಲಿ ಬಿಡ್ತೀನಿ. ಒಂದ್ಸಲಿ ಆ ಬಾಲ್ ನನ್ ಕೈಗೆ ಸಿಕ್ಕಿದ್ರೆ ಅದ್ರ ಪವರ್ಸ್ನೆಲ್ಲ ನಾನು ಪ್ಲಾನೆಟ್ಸ್ಗೆ ವಾಪಸ್ ಕೊಟ್ಬಿಡ್ತೀನಿ. ನಾನು ಅವ್ರನ್ನ ಈಗಲೇ ಹಿಡ್ಕೊಂಡ್ ಬರ್ತೀನಿ ಅಜ್ಜ. ರೋಬೋ ಬಾಯ್ ಸೂಟ್ ಆನ್. ಅಗಡಂ ಬಗಡಂ ಆಲಂ ಪಾಲಂ ಇಕಡಂ ತಿಕಡಂ. ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ? ಆ ಹುಡುಗ ಎಷ್ಟು ಚೆನ್ನಾಗಿದ್ದಾನೆ. ನನಗದು ಈಗ ಬೇಕಾಗಿದೆ. ಓ, ಹಾಗಿದ್ರೆ ಇದ್ರ ಹಿಂದೆ ಮ್ಯಾಡ್ ಮ್ಯಾಕ್ಸ್ ನ ಕೈವಾಡ ಇದೆ. ವೀರ್, ನೀನು ಅವನ್ನ ತಗೊಂಡು ಹೋಗಕ್ಕಾಗೋದಿಲ್ಲ. ನಾನು ಅದನ್ನ ತಗೊಂಡು ಹೋಗ್ತೀನಿ.
ಆ ಕ್ರಿಸ್ಟಲ್ ಬಾಲ್ ನಂದು ನಂದು ನಂದು. ತಾತ ಅದನ್ನ ಹಿಡಿಯಕ್ ಆಗೋದಿಲ್ಲ. ನಾನು ಅದನ್ನ ಹಿಡಿಯಕ್ ಟ್ರೈ ಮಾಡಿದೆ, ಆದ್ರೆ ಒಂದು ಶಾಕ್ ಹೊಡೆದು ನಾನು ಎಷ್ಟೋ ಮೈಲಿ ದೂರ ಹೋಗ್ಬಿದ್ದೆ ಆಕಾಶದಲ್ಲಿ. ನೀನು 7 ಪ್ಲಾನೆಟ್ ಪವರ್ನ ಹಿಡಿಬೇಕಾಗತ್ತೆ. ಇದು ಒಬ್ಬ ವೀರ್ ಕೈಲಾಗಲ್ಲ, 7 ವೀರು ಒಟ್ಟಿಗೆ ಸೇರಿಸ್ಬೇಕಾಗತ್ತೆ. ನಾನ್ ನಿನ್ ಜೊತೆಗೆ ಬೇರೆ ಬೇರೆ ಆಗಿರೋ 7 ಪವರ್ಗಳನ್ನ ಆಡ್ ಮಾಡ್ತಾ ಇದ್ದೀನಿ. ಸರಿ ತಾತ, ನಾವ್ ಅದನ್ನ ಹಿಡಿದು ಬಿಟ್ಟು ಬರ್ತೀವಿ. ಬೇಗ ಹೋಗು ವೀರ್, ಅದು ಪುರ್ಸತ್ಗಂಜ್ ಸಮುದ್ರದ ಹತ್ರನೇ ಇದೆ, ಇನ್ನೇನು ಹೋಗ್ಬಿಡುತ್ತೆ. ಏನಾಗ್ತಿದೆ ಅಲ್ಲಿ? ಇಷ್ಟೊಂದು ಕತ್ಲೆ ಹಾಕಿದೆ, ಬೆಳಕೆ ಆಗಿಲ್ಲ. ಬನ್ನಿ ಬನ್ನಿ, ಹಿಂದೆ ಓಡಿ, ಹಿಂದೆ ಓಡಿ, ಮುಂದೆ ಕಣ್ಕ ಬರ್ತೈತೆ, ಹಿಂದೆ ಓಡಿ ಓಡಿ. ಕಮಾನ್ ವೀರ್, ಬೇಗ ಮಾಡು, ಬೇಗ. ತಾತ ತಗೊಳ್ಳಿ, ಇಲ್ಲಿದೆ ಕ್ರಿಸ್ಟಲ್ ಬಾಲ್. ಬೇಡ ಬೇಡ, ನೀವದ್ರ ಪವರ್ನ ಹೊರಗೆ ತೆಗಿಬಾರ್ದು. ಟಿಂಬಕ್ಟು ಅಟ್ಯಾಕ್! ಈಗ ಈ ಕ್ರಿಸ್ಟಲ್ ಬಾಲ್ ನಿಂದ ಪವರ್ ಹೊರಗೆ ಹೋಗ್ಬಿಟ್ರೆ ಮತ್ತೆ ಅದು ಯಾವತ್ತೂ ವಾಪಸ್ ಬರೋದಿಲ್ಲ. ಬೇಡ, ನಾನೇನಾದ್ರೂ ಮಾಡ್ಬೇಕಾಗತ್ತೆ ಈಗ. ವೀರ್, ಇನ್ನು ಸ್ವಲ್ಪ ಸಮಯ ಬೇಕಾಗತ್ತೆ, ಅವ್ರನ್ನ ತಡೆದಿಡು. ಇದು ತುಂಬಾ ದೊಡ್ಡ ರೋಬೋಟ್ ಆಗೋಯ್ತಲ್ಲ. ಆ ಕ್ರಿಸ್ಟಲ್ ಬಾಲ್ ತಗೊಂಬ ತಗೊಂಬ. ವೀರ್, ಇನ್ ಸ್ವಲ್ಪ ಸಮಯ ಅಷ್ಟೇ, ಇನ್ 2 ಪ್ಲಾನೆಟ್ ಬಾಕಿ ಇದೆ. ಎಸ್ ಎಸ್, ತಗೊಂಬ ಅದನ್ನ ಬೇಗ. ಎಕ್ಸ್ಟ್ರಾ ಪವರ್ ಆನ್.
ಬೇಡ ವೀರ್. ನಾನು ಎಲ್ಲಿದ್ದೀನಿ? ಆ ಕ್ರಿಸ್ಟಲ್ ಬಾಲ್ ಎಲ್ಲೋಯ್ತು? ವೀರ್, ನಮ್ ಕೆಲ್ಸ ಮುಗೀತು. ಈಗ ಈ ಕ್ರಿಸ್ಟಲ್ ಬಾರು ಏನಕ್ಕೂ ಉಪಯೋಗಕ್ಕೆ ಬರಲ್ಲ. ಡಾಕ್ಟರ್ ಪ್ರೇಮ್ ಸಹಾಯ್, ನಾನು ಮತ್ತೆ ಬರ್ತೀನಿ. ವೀರ್, ಆ ಕ್ರಿಸ್ಟಲ್ ಬಾಲ್ ಎಲ್ಲೋಯ್ತು? ಅದೊಂದು ದೊಡ್ಡ ಕತೆ. ಬಾ ಮನೆಗೆ ಹೋಗಿ ಹೇಳ್ತೀನಿ. ಅರೆ ಇದಕ್ಕೇನಾಯ್ತು? ಇದ್ರ ಆರೋಗ್ಯ ಬಹಳ ಹಾಳಾಗಿದೆ ಅನ್ಸುತ್ತೆ. ಇದು ಕಲುಷಿತ ನೀರು ಕುಡ್ದಿರೋದ್ರಿಂದ ಇದ್ರ ಆರೋಗ್ಯ ಕೆಟ್ಟಿದೆ. ಇದನ್ನ ನಾನು ಈಗಲೇ ಸರಿ ಮಾಡ್ತೀನಿ. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಯಾರು ನೀನು? ಮತ್ತೆ ನಿನ್ಗೆ ಏನಾಗಿತ್ತು? ನನ್ನ ಹೆಸರು ಬುಲ್ಬುಲ್. ಮತ್ತೆ ನಮ್ಮ ಇಲಾಖೆಯಲ್ಲಿರುವಂತ ನೀರು ತುಂಬಾ ಹಾಳಾಗೋಗಿದೆ. ಮತ್ತೆ ನಂಗೆ ಗೊತ್ತಿಲ್ಲ ಅದು ಎಲ್ಲಿದೆ ಅಂತ. ಅಲ್ಲಿಗೆ ನೀಲಿ ಕಲರ್ ಯಾವುದೋ ಕೆಮಿಕಲ್ ಬಂದು ಮಿಕ್ಸ್ ಆಗ್ತಾ ಇದೆ. ಮತ್ತೆ ನಾವೆಲ್ಲರೂ ಕಾಯಿಲೆಗೆ ತುತ್ತಾಗ್ತಾ ಇದೀವಿ. ಪಕ್ಕ ಅದು ಯಾವ್ದೋ ಫ್ಯಾಕ್ಟ್ರಿದು ಕೆಮಿಕಲ್ ಇರಬೇಕು. ಅದು ನದಿಯಲ್ಲಿ ಮಿಕ್ಸ್ ಆಗ್ತಾ ಇದೆ. ತಾತ ನೀವು ಮನೆಗೆ ಹೋಗಿ. ಬುಲ್ಬುಲ್, ನೀನ್ ನಮ್ಗೆ ಆ ನದಿ ಅಥವಾ ನೀರನ್ನ ತೋರ್ಸು. ಯಾವ ಕೆಮಿಕಲ್ ಮಿಕ್ಸ್ ಆಗಿದೆ ಹೇಳ್ತೀವಿ, ಸರಿನಾ ತಾತ? ಓಕೆ ವೀರ್. ಜೆಂಟು, ನಮ್ಮನ್ನ ಆ ಜಾಗ ಕರ್ಕೊಂಡು ಹೋಗು ಎಲ್ಲಿಂದ ಅವರ ನದಿ ಅಥವಾ ನೀರು ಚೆನ್ನಾಗಿ ಕಾಣಿಸುತ್ತೆ, ಸರಿನಾ? ಜೆಂಟು, ಈ ಮರದಲ್ಲಿ ಯಾಕೆ ಕೂರಿಸ್ದೆ? ನೀನ್ ಯಾವ ಕೆಲ್ಸನೂ ನೆಟ್ಟಗ್ ಮಾಡೋದಿಲ್ಲ. ಈಗ ನಮ್ಮನ್ನ ಇಲ್ಲಿಂದ ಕೆಳಗಡೆ ಇಳಿಸಿ ನೀನ್ ಹೋಗು. ಇಲ್ಲಿ ಕೂರ್ಸಿದ್ರೆ ಇಡೀ ಇಲಾಖೆನೆ ಕಾಣುತ್ತೆ. ಅದಕ್ಕೆ ಆ ರೀತಿ ಮಾಡಿದೆ. ನಿನ್ಗೆ ನನ್ನ ಯಾವ ಕೆಲಸ ಮಾಡಿದ್ರು ನಿನ್ಗೆ ಖುಷಿ ಆಗೋದಿಲ್ಲ. ಅದು ಹೋಗು, ನಾನು ಹೊರಡ್ತಾ ಇದ್ದೀನಿ. ನೋಡಿ, ಈ ಪಾಯಿಂಟ್ ನಿಂದ ಕೆಮಿಕಲ್ ಬರ್ತಾ ಇದೆ. ಮೋಸ್ಟ್ಲಿ ಕೆಳಗಡೆ ಒಂದು ಪೈಪ್ ಇರ್ಬೇಕು. ಆದ್ರೆ ಈ ಕಡೆ ಎಲ್ಲೂ ಫ್ಯಾಕ್ಟ್ರಿ ಕಾಣಿಸ್ತಿಲ್ವಲ್ಲ. ನಾನು ಆ ಪೈಪ್ ಒಳಗಡೆಯಿಂದ ಹೋಗಿ ಕಂಡು ಹಿಡಿತೀನಿ ಅದು ಎಲ್ಲಿಂದ ಬರ್ತಿದೆ ಅಂತ. ನೀವು ಇಲ್ಲೇ ಇರಿ. ಅಂಡರ್ ವಾಟರ್ ಸೂಟ್ ಆನ್. Roboboy suit on. ಇದು ಯಾವುದೋ ಗ್ಯಾಸ್ ತಯಾರಿಸೋ ಫ್ಯಾಕ್ಟರಿ ತರ ಇದೆ. ಹಲೋ, ನನ್ನ ಹೊಸ ಗ್ಯಾಸ್ ಎಕ್ಸ್ಪೆರಿಮೆಂಟ್ ಪೂರ್ತಿಯಾಗಿದೆ. ನೋಡು ಇದರ ಎಫೆಕ್ಟ್ ಹೇಗಿದೆ. ಬೇಡ ಸರ್, ಬಿಟ್ಬಿಡಿ ಸರ್. ಈಗ ನಾನು ಈ ಗ್ಯಾಸ್ನ ಶಕ್ತಿಯಿಂದ ನಾನು ಇಡೀ ಭೂಮಿನ ರಾಜ್ಯಭಾರ ಮಾಡ್ತೀನಿ. ಯಾರು ನನ್ನ ವಿರುದ್ಧ ನಿಂತ್ಕೊಳ್ತಾರೋ ಅವರು ಗಾಳಿಯಲ್ಲಿ ಹಾರೋಗ್ಬಿಡ್ತಾರೆ. ನಿಂತ್ಕೋ. ಯಾರು ನೀನು? ಒಳ್ಳೆಯವರಿಗೆ ಒಳ್ಳೆಯವನು, ದುಷ್ಟರಿಗೆ ದುಷ್ಟ. ನನ್ನ ಹೆಸರು ವೀರ್, ವೀರ್ ದ ರೋಬೋ ಬಾಯ್. ನನ್ನ ಹೆಸರು ಗ್ಯಾಸೋಲಿಯನ್. ನಾನು ನನ್ನ ಈ ಗ್ಯಾಸ್ನ ಶಕ್ತಿಯಿಂದ
ಎಲ್ಲ ಮನುಷ್ಯರನ್ನು ಗಾಳಿಯಲ್ಲಿ ಹಾರಿಸ್ಬಿಡ್ತೀನಿ. ಈಗ ನಿನ್ನ ಸರದಿ. ಹಿಡಿರಿ ಆ ಹುಡುಗನ್ನ, ಆಮೇಲೆ ಹಿಡಿದು ಇಲ್ಲಿ ತನ್ನಿ. ಜಲ್ದಿ ಹೋಗಿ. ಅಯ್ಯೋ ಅಲ್ಲಿ ನೋಡಿ, ಯಾವ್ದೋ ಸೀಕ್ರೆಟ್ ದಾರಿ. ನಡೀರಿ ಹೋಗೋಣ. ಆ ಗ್ಯಾಸ್ ಟ್ಯಾಂಕ್ ನಂಬರ್ 3 ಅವಸ್ಕೊಂಡವನೆ. ಹಿಡಿರಿ. ನೋ, ನೀವು ಒಳಗಡೆ ಹೇಗ್ ಬಂದ್ರಿ? ನೀವು ಬರ್ಬೇಡಿ ಅಂತ ಹೇಳಿದ್ದೆ ತಾನೇ? ಅಲ್ಲೊಂದು ಸೀಕ್ರೆಟ್ ಡೋರ್ ಇದೆ. ನೀನೊಬ್ಬನ್ನ ನಾವ್ ಹೇಗ್ ಬಿಡಕ್ ಸಾಧ್ಯ? ಹಿಡಿರಿ ಅವನ್ನ, ಹಿಡಿರಿ. ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ ಕೆಲ್ಸಕ್ಕೆ ಬಾರ್ದಿರೋರು. ಆ ಹುಡುಗನ ಹಿಡಿಯಕ್ಕಾಗಲ್ವಾ ನಿಮ್ ಕೈಯಲ್ಲಿ? ಬನ್ನಿ, ಇಲ್ಲಿಂದ ಹೊರಗಡೆ ಹೋಗೋಣ ಬೇಗ. ವೀರ್, ಇಮ್ಲಿ, ಎಲ್ಲಿ ಹೋಗ್ತಿದ್ಯಾ? ಇಮ್ಲಿ. ವೀರ್, ನೀನ್ ನನ್ನ ಫ್ಯಾಕ್ಟ್ರಿನ ಬರ್ಬಾದ್ ಮಾಡ್ಬಿಟ್ಟೆ. ಇಷ್ಟು ವರ್ಷಗಳ ಶ್ರಮನ ಬೂದಿ ಮಾಡ್ಬಿಟ್ಟೆ. ರೋಬೋ ಬಾಯ್, ಈಗ ಈ ಫ್ಯಾಕ್ಟ್ರಾಯ್ಡ್ ರೋಬೋನ ಅಟ್ಯಾಕಿಂದ ಬಚಾವಾಗು. ಈಗ ನಾನು ಎಲ್ರೂ ನನ್ನ ನ್ಯೂಟ್ರಾನಿಸ್ ಗ್ಯಾಸ್ ಇಂದ ಎಲ್ರೂ ಖಾಲಿ ಮಾಡಿಬಿಡ್ತೀನಿ. ಫೈರ್ ಮಾಡು ನಿನ್ನ ಗ್ಯಾಸ್ನ ಗ್ಯಾಸೋಲಿಯನ್. ಈಗ ನೀನ್ ಫೈರ್ ಮಾಡಿದ್ರೆ ನೀನು ಮಾಯ ಆಗೋಗ್ತೀಯ. ವೀರ್ ದ ರೋಬೋ ಬಾಯ್. ಅರೆ ಲೇಸರ್ ಬೀಮ್ಸ್, ನನ್ ಬ್ಯಾಟ್ರಾಯ್ಡ್ ನ ನೀವ್ ಮುರಿಯಕ್ಕಾಗಲ್ಲ. ಬ್ಯಾಟ್ರಾಯ್ಡ್ ಅಟ್ಯಾಕ್ ಇಂದ ಇಲ್ಲಿವರೆಗೂ ಯಾರು ಉಳ್ದಿಲ್ಲ. ವೀರ್, ನೀನ್ ನನ್ನ ಏನು ಮಾಡಕ್ಕಾಗಲ್ಲ. No! No!
ಒಂಚೂರು ಹೊತ್ತಲ್ಲಿ ನಿನ್ನ ಇನ್ವೆನ್ಷನ್ ಆದ ಗ್ಯಾಸು ಬ್ಲಾಸ್ಟ್ ಆಗುತ್ತೆ ಮತ್ತೆ ನೀನು ಮಾಯ ಆಗೋಗ್ತೀಯ. ಬಾಯ್ ಬಾಯ್, ನಾನು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ವೀರ್, ನೀನು ಎಲ್ಲ ಪ್ರಾಣಿಗಳನ್ನ ರಕ್ಷಣೆ ಮಾಡಿದ್ಯಾ. ಮತ್ತೆ ನಾವು ಕುಡಿಯುವಂತ ನೀರೀಗ ತುಂಬಾನೇ ಒಳ್ಳೇದಾಗಿದೆ, ಮತ್ತೆ ಯಾರಿಗೂ ಕಾಯಿಲೆ ಬರೋದೇ ಇಲ್ಲ. ಯೇ!